ಹನಿ ಹನಿ ಕದನ 18 ಶಾಸಕರು ಸಸ್ಪೆಂಡ್ ಆಗಿದ್ಯಾಕೆ? ಹಾಗಾದ್ರೆ ಅಷ್ಟಕ್ಕೂ ನಿನ್ನೆಯಿಂದ ಇವತ್ತಿನವರೆಗೂ ನಡೆದಿದ್ದೇನು? 6 ತಿಂಗಳ ಕಾಲ ಸಸ್ಪೆಂಡ್ ಆಗೋದಕ್ಕೆ ಕಾರಣ ಏನು? ಸಂಬಂಧಪಟ್ಟಂತ ರಿಪೋರ್ಟ್ ಇಲ್ಲಿದೆ. ಹನಿ ಟ್ರ್ಯಾಪಿಗೆ ಪಾರ್ಟಿನೂ ಇಲ್ಲ, ಜಾತಿನೂ ಇಲ್ಲ, ವ್ಯಕ್ತಿಯೂ ಇಲ್ಲ. ಹನಿ ಟ್ರ್ಯಾಪಿಗೆ ಕೇವಲ ಅಧಿಕಾರದ ದಾಹ ಅಷ್ಟೇ. ಕಂಪ್ಲೇಂಟ್ ಕೊಡ್ತೇನೆ, ಇದಕ್ಕೊಂದು ತನಿಖೆ ಮಾಡಿಸಿ ಅಂತ ಹೇಳಿ ಅವ್ರು ಇನ್ನೂವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಮಾನ್ಯ ಅಧ್ಯಕ್ಷರು ರಾಜಣ್ಣವರು ದೂರು ಕೊಡ್ಲಿ, ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ. ವಿಧಾನಸಭೆ ಕಲಾಪದಲ್ಲಿ ಮಧು ಬಲೆ ಹಾಲಾಹಲ. ಸದನದಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ಕೋಲಾಹಲ. ಸಚಿವರು ಶಾಸಕರು ಸೇರಿ 48 ಮಂದಿ ಹನಿ ಟ್ರಾಪ್ ಆಗಿದೆ ಅನ್ನೋ ರಾಜಣ್ಣ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಆಡಳಿತ ವಿಪಕ್ಷಗಳ ನಡುವೆ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ವಿಧಾನಸಭೆ ಪರಿಷತ್ನಲ್ಲಿ ಸಿಡಿ ಬಾಂಬ್ ಬ್ಲಾಸ್ಟ್ ಆಯಿತು. ಸಿಎಂ ಗೃಹ ಸಚಿವರ ಉತ್ತರಕ್ಕೂ ಬೇಸರ ವ್ಯಕ್ತಪಡಿಸಿದ ಮೈತ್ರಿ ಶಾಸಕರು ಸದನದ ಬಾವಿಗಿಳಿದ್ರು. ಖಾಲಿ ಸಿಡಿಗಳನ್ನ ಪ್ರದರ್ಶಿಸಿ ಪ್ರೊಟೆಸ್ಟ್ ಮಾಡಿದ್ರು. ಸಿಡಿ ಬಾಂಬ್ ಬಗ್ಗೆ ಸರ್ಕಾರದ ವಿರುದ್ಧ ವಿಪಕ್ಷಗಳ ನಾಯಕರು ಮುಗಿಬಿದ್ರು. ಸಿಎಂ ಗರಂ ಆದ್ರು. ವಿಪಕ್ಷ ನಾಯಕರನ್ನ ತರಾಟೆಗೆ ತೆಗೆದುಕೊಂಡ್ರು. ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಬಿಜೆಪಿ ಶಾಸಕರು ಆಗ್ರಹಿಸಿದ್ರು. ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂತ ಅಗತ್ಯ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಬೇಕಾದಂತ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಅವ್ರು ಇನ್ನೂವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಮಾನ್ಯ ಅಧ್ಯಕ್ಷರೇ, ಆ ಕಂಪ್ಲೇಂಟ್ ನಲ್ಲಿ ಏನಿರುತ್ತೆ ಅನ್ನೋದು ಕೂಡ ನಮಗೇನು ಗೊತ್ತಿಲ್ಲ, ಊಹೆ ಮಾಡಕ್ಕಾಗಲ್ಲ. ಐ ಕೆನಾಟ್ ಗೆಸ್. ಆದ್ರಿಂದ ಸದನದಲ್ಲಿ ಹೇಳಿದ್ದಾರೆ, ಸ್ವಲ್ಪ ಇರ್ರಿ, ಹೇಳೋವರೆಗೂ ಕೂತ್ಕೊಳ್ಳಿಯಪ್ಪ. ನಂಬಿಕೆ ವಿಶ್ವಾಸಕ್ಕೆ ಒಂದು ವಿಷಪ್ರಾಸನವನ್ನ ಮಾಡಿದಂತ ಘಟನೆ ಇದು. ನಿನ್ನೆಯಿಂದ ಇದು ಸದನದ ವಸ್ತು ಆಗಿದ್ರೂ ಕೂಡ ಕಳೆದ 1 ವಾರ 15 ದಿನಗಳಿಂದ ರಾಜ್ಯದ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಸಾರ್ವಜನಿಕವಾಗಿ ಇದರ ಬಗ್ಗೆ ಚರ್ಚೆಗಳು ನಡೀತಾನೆ ಇತ್ತು. ಸ್ಪೀಕರ್ ಪೀಠಕ್ಕೆ ನುಗ್ಗಿದ ಬಿಜೆಪಿ ಸದಸ್ಯರು. ಹನಿ ಟ್ರಾಪ್ ಬಾಂಬ್ ವಿರುದ್ಧ ಬಿಜೆಪಿ ಸದಸ್ಯರು ಅಕ್ಷರಶಃ ವ್ಯಾಗ್ರರಾಗಿದ್ದರು. ಸ್ಪೀಕರ್ ಪೀಠಕ್ಕೆ ನುಗ್ಗಿದ ಶಾಸಕರು ಪೇಪರ್ ಹರಿದು ತೂರಿದ್ರು. ಕೂಡಲೇ ಅಲರ್ಟ್ ಆದ ಮಾರ್ಷಲ್ಗಳು ಬಿಜೆಪಿ ಸದಸ್ಯರನ್ನ ಕೆಳಗಿಳಿಸಿದ್ರು. ಈ ವೇಳೆ ನೂಕಾಟ ತಳ್ಳಾಟ ನಡೆದೇ ಹೋಯಿತು. ಬಿಜೆಪಿಯ 18 ಶಾಸಕರು ಅಮಾನತು. ಬಿಜೆಪಿ ಸದಸ್ಯರನ್ನ ಹೊತ್ತೊಯ್ದ ಮಾರ್ಷಲ್ಸ್. ವಿಧಾನಸಭೆಯಲ್ಲಿ ಸ್ಪೀಕರ್ ಮೇಲೆ ಪೇಪರ್ ಹರಿದು ಹಾಕಿದ್ದಕ್ಕೆ ಸ್ಪೀಕರ್ ಖಾದರ್ 18 ಬಿಜೆಪಿ ಸದಸ್ಯರನ್ನ ಅಮಾನತು ಮಾಡಿದ್ರು. ಸಿಎನ್ ಅಶ್ವಥ್ ನಾರಾಯಣ್, ದೊಡ್ಡನಗೌಡ ಪಾಟೀಲ್, ಶೈಲೇಂದ್ರ ಬೆಲ್ದಾಳೆ, ಬಸವರಾಜ ಮತ್ತಿಮೋಡ್, ಬಿ ಸುರೇಶ್ ಗೌಡ, ಯಶ್ಪಾಲ್ ಸುವರ್ಣ, ಧೀರಜ್ ಮುನಿರಾಜು, ಉಮನ್ಯಾತ್ ಕೋಟ್ಯಾನ್, ಚಂದ್ರು ಲಮಾಣಿ, ಚನ್ನಬಸಪ್ಪ, ಶರಣು ಸಲಗಾರ್, ಮುನಿರತ್ನ, ಬಿಪಿ ಹರೀಶ್, ಭರತ್ ಶೆಟ್ಟಿ, ಭೈರತಿ ಬಸವರಾಜ್, ಎಂಆರ್ ಪಾಟೀಲ್, ಎಸ್ಆರ್ ವಿಶ್ವನಾಥ್ ಹಾಗೂ ಸಿಕೆ ರಾಮಮೂರ್ತಿ ಅಮಾನತು ಮಾಡ್ತಾ ಇದ್ದಂತೆ ಸದನದಲ್ಲಿ 18 ಬಿಜೆಪಿ ಶಾಸಕರನ್ನ ಮಾರ್ಷಲ್ ಹೊತ್ತೊಯ್ದು ಹೊರಹಾಕಿದ್ದಾರೆ. ಬಳಿಕ ರಾಜಭವನಕ್ಕೆ ತೆರಳಿ ದೂರು ನೀಡಿದ್ದಾರೆ. ಇವತ್ತು ಗೌರವಾನ್ವಿತ ಸ್ಪೀಕರ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ, ಭಾರತೀಯ ಜನತಾ ಪಾರ್ಟಿ 18 ಶಾಸಕರನ್ನ ಇವತ್ತೇನು ಅಮಾನತು ಮಾಡಿದ್ದಾರೆ, ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ನಾವು ನ್ಯಾಯ ಕೇಳಿದಿರಷ್ಟೇ. ಇದೇ ಗೌರವಾನ್ವಿತ ಸ್ಪೀಕರ್ ಅವರು ಸಸ್ಪೆಂಡ್ ಆಗಿದ್ದಾರೆ. ಹೋರಾಟ ಮಾಡಿ ಸ್ಪೀಕರ್ ಚೇಂಬರ್ಗೆ ಎತ್ತಿ ಸಸ್ಪೆಂಡ್ ಆಗಿದ್ದಾರೆ. ಅವರಿಂದ ಇದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. 6 ತಿಂಗಳು ಮಾಡಿದ್ದಾರೆ. ರಾಜಕೀಯದಲ್ಲಿ ಪೆನ್ ಡ್ರೈವ್ ಬಿರುಗಾಳಿ ಎಬ್ಬಿಸಿದ್ದು ಹನಿ ಟ್ರಾಪ್ ಪ್ರೊಡ್ಯೂಸರ್ ಯಾರು ಅನ್ನೋದೇ ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹನಿ ಹನಿ ಕದನ 18 ಶಾಸಕರು ಸಸ್ಪೆಂಡ್
ಆಗಿದ್ ಯಾಕೆ? ಹಾಗಾದ್ರೆ ಅಷ್ಟಕ್ಕೂ ನಿನ್ನೆಯಿಂದ ಇವತ್ತಿನವರೆಗೂ ನಡೆದಿದ್ದೇನು? 6 ತಿಂಗಳ ಕಾಲ ಸಸ್ಪೆಂಡ್ ಆಗೋದಕ್ಕೆ ಕಾರಣ ಏನು? ಸಂಬಂಧಪಟ್ಟಂತ ರಿಪೋರ್ಟ್ ಇಲ್ಲಿದೆ. ಹನಿ ಟ್ರ್ಯಾಪಿಗೆ ಪಾರ್ಟಿನೂ ಇಲ್ಲ, ಜಾತಿನೂ ಇಲ್ಲ, ವ್ಯಕ್ತಿಯೂ ಇಲ್ಲ. ಹನಿ ಟ್ರ್ಯಾಪಿಗೆ ಕೇವಲ ಅಧಿಕಾರದ ದಾಹ ಅಷ್ಟೇ. ಕಂಪ್ಲೇಂಟ್ ಕೊಡ್ತೇನೆ, ಇದಕ್ಕೊಂದು ತನಿಖೆ ಮಾಡಿಸಿ ಅಂತ ಹೇಳಿ ಅವ್ರು ಇನ್ನೂವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷರು. ರಾಜಣ್ಣವರು ದೂರು ಕೊಡ್ಲಿ, ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ. ವಿಧಾನಸಭೆ ಕಲಾಪದಲ್ಲಿ ಮಧು ಬಲೆ ಹಾಲಾಹಲ. ಸದನದಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ಕೋಲಾಹಲ. ಸಚಿವರು ಶಾಸಕರು ಸೇರಿ 48 ಮಂದಿ ಹನಿ ಟ್ರಾಪ್ ಆಗಿದೆ ಅನ್ನೋ ರಾಜಣ್ಣ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಆಡಳಿತ ವಿಪಕ್ಷಗಳ ನಡುವೆ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ವಿಧಾನಸಭೆ ಪರಿಷತ್ನಲ್ಲಿ ಸಿಡಿ ಬಾಂಬ್ ಬ್ಲಾಸ್ಟ್ ಆಯಿತು. ಸಿಎಂ ಗೃಹ ಸಚಿವರ ಉತ್ತರಕ್ಕೂ ಬೇಸರ ವ್ಯಕ್ತಪಡಿಸಿದ ಮೈತ್ರಿ ಶಾಸಕರು ಸದನದ ಬಾವಿಗಿಳಿದ್ರು. ಖಾಲಿ ಸಿಡಿಗಳನ್ನ ಪ್ರದರ್ಶಿಸಿ ಪ್ರೊಟೆಸ್ಟ್ ಮಾಡಿದ್ರು. ಸಿಡಿ ಬಾಂಬ್ ಬಗ್ಗೆ ಸರ್ಕಾರದ ವಿರುದ್ಧ ವಿಪಕ್ಷಗಳ ನಾಯಕರು ಮುಗಿಬಿದ್ರು. ಸಿಎಂ ಗರಂ ಆದ್ರು. ವಿಪಕ್ಷ ನಾಯಕರನ್ನ ತರಾಟೆಗೆ ತೆಗೆದುಕೊಂಡ್ರು. ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಬಿಜೆಪಿ ಶಾಸಕರು ಆಗ್ರಹಿಸಿದ್ರು. ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂತ ಅಗತ್ಯ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಬೇಕಾದಂತ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಅವ್ರು ಇನ್ನೂವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷರೇ. ಆ ಕಂಪ್ಲೇಂಟ್ ನಲ್ಲಿ ಏನಿರುತ್ತೆ ಅನ್ನೋದು ಕೂಡ ನಮಗೇನು ಗೊತ್ತಿಲ್ಲ, ಊಹೆ ಮಾಡಕ್ಕಾಗಲ್ಲ. ಐ ಕೆನಾಟ್ ಗೆಸ್. ಆದ್ರಿಂದ ಸದನದಲ್ಲಿ ಹೇಳಿದ್ದಾರೆ, ಸ್ವಲ್ಪ ಇರ್ರಿ, ಹೇಳೋವರೆಗೂ ಕೂತ್ಕೊಳ್ಳಪ್ಪ. ನಂಬಿಕೆ ವಿಶ್ವಾಸಕ್ಕೆ ಒಂದು ವಿಷಪ್ರಾಸನವನ್ನ ಮಾಡಿದಂತ ಘಟನೆ ಇದು. ನಿನ್ನೆಯಿಂದ ಇದು ಸದನದ ವಸ್ತು ಆಗಿದ್ರೂ ಕೂಡ ಕಳೆದ 1 ವಾರ 15 ದಿನಗಳಿಂದ ರಾಜ್ಯದ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಸಾರ್ವಜನಿಕವಾಗಿ ಇದರ ಬಗ್ಗೆ ಚರ್ಚೆಗಳು ನಡೀತಾನೆ ಇತ್ತು. ಸ್ಪೀಕರ್ ಪೀಠಕ್ಕೆ ನುಗ್ಗಿದ ಬಿಜೆಪಿ ಸದಸ್ಯರು. ಹನಿ ಟ್ರಾಪ್ ಬಾಂಬ್ ವಿರುದ್ಧ ಬಿಜೆಪಿ ಸದಸ್ಯರು ಅಕ್ಷರಶಃ ವ್ಯಾಗ್ರರಾಗಿದ್ರು. ಸ್ಪೀಕರ್ ಪೀಠಕ್ಕೆ ನುಗ್ಗಿದ ಶಾಸಕರು ಪೇಪರ್ ಹರಿದು ತೂರಿದ್ರು. ಕೂಡಲೇ ಅಲರ್ಟ್ ಆದ ಮಾರ್ಷಲ್ಗಳು ಬಿಜೆಪಿ ಸದಸ್ಯರನ್ನ ಕೆಳಗಿಳಿಸಿದ್ರು. ಈ ವೇಳೆ ನೂಕಾಟ ತಳ್ಳಾಟ ನಡೆದೇ ಹೋಯಿತು. ಬಿಜೆಪಿಯ 18 ಶಾಸಕರು ಅಮಾನತು. ಬಿಜೆಪಿ ಸದಸ್ಯರನ್ನ ಹೊತ್ತೊಯ್ದ ಮಾರ್ಷಲ್ಸ್. ವಿಧಾನಸಭೆಯಲ್ಲಿ ಸ್ಪೀಕರ್ ಮೇಲೆ ಪೇಪರ್ ಹರಿದು ಹಾಕಿದ್ದಕ್ಕೆ ಸ್ಪೀಕರ್ ಖಾದರ್ 18 ಬಿಜೆಪಿ ಸದಸ್ಯರನ್ನ ಅಮಾನತು ಮಾಡಿದ್ರು. ಸಿಎನ್ ಅಶ್ವಥ್ ನಾರಾಯಣ್, ದೊಡ್ಡನಗೌಡ ಪಾಟೀಲ್, ಶೈಲೇಂದ್ರ ಬೆಲ್ದಾಳೆ, ಬಸವರಾಜ ಮತ್ತಿಮೋಡ್, ಬಿ ಸುರೇಶ್ ಗೌಡ, ಯಶ್ಪಾಲ್ ಸುವರ್ಣ, ಧೀರಜ್ ಮುನಿರಾಜು, ಉಮನ್ಯಾತ್ ಕೋಟ್ಯಾನ್, ಚಂದ್ರು ಲಮಾಣಿ, ಚನ್ನಬಸಪ್ಪ, ಶರಣು ಸಲಗಾರ್, ಮುನಿರತ್ನ, ಬಿಪಿ ಹರೀಶ್, ಭರತ್ ಶೆಟ್ಟಿ, ಭೈರತಿ ಬಸವರಾಜ್, ಎಂಆರ್ ಪಾಟೀಲ್, ಎಸ್ಆರ್ ವಿಶ್ವನಾಥ್ ಹಾಗೂ ಸಿಕೆ ರಾಮಮೂರ್ತಿ ಅಮಾನತು ಮಾಡ್ತಾ ಇದ್ದಂತೆ ಸದನದಲ್ಲಿ 18 ಬಿಜೆಪಿ ಶಾಸಕರನ್ನ ಮಾರ್ಷಲ್ ಹೊತ್ತೊಯ್ದು ಹೊರ ಹಾಕಿದ್ದಾರೆ. ಬಳಿಕ ರಾಜಭವನಕ್ಕೆ ತೆರಳಿ ದೂರು ನೀಡಿದ್ದಾರೆ. ಇವತ್ತು ಗೌರವಾನ್ವಿತ ಸ್ಪೀಕರ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಭಾರತೀಯ ಜನತಾ ಪಾರ್ಟಿ 18 ಶಾಸಕರನ್ನ ಇವತ್ತೇನು ಅಮಾನತ್ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ನಾವು ನ್ಯಾಯ ಕೇಳಿದಿರಷ್ಟೇ. ಇದೇ ಗೌರವಾನ್ವಿತ ಸ್ಪೀಕರ್ ಅವರು ಸಸ್ಪೆಂಡ್ ಆಗಿದ್ದಾರೆ. ಹೋರಾಟ ಮಾಡಿ ಸ್ಪೀಕರ್ ಚೇಂಬರ್ಗೆ ಎತ್ತಿ ಸಸ್ಪೆಂಡ್ ಆಗಿದ್ದಾರೆ. ಅವರಿಂದ ಇದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. 6 ತಿಂಗಳು ಮಾಡಿದ್ದಾರೆ. ರಾಜಕೀಯದಲ್ಲಿ ಪೆನ್ಡ್ರೈವ್ ಬಿರುಗಾಳಿ ಎಬ್ಬಿಸಿದ್ದು ಹನಿ ಟ್ರಾಪ್ ಪ್ರೊಡ್ಯೂಸರ್ ಯಾರು ಅನ್ನೋದೇ ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.